ಈ ತರ ಒಂದು ಕಾನ್ಸೆಪ್ಟ್ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ನಂದು ದಿಸ್ ಇಸ್ ಫಾರ್ ಯು. ಚೆನ್ನಾಗಿ ತಿನ್ಕೊಂಡು ಉಂದ್ಕೊಂಡು ಚೆನ್ನಾಗಿರು. ಬಿಕಾಸ್ ಓಕೆ ನಂದು. ಸೊ ನಾನು ನಿಮ್ಮ ಮದುವೆಗೆ ತಾಂಬೂಲ ತರಕ್ಕೆ ಹೋಗ್ತಾ ಇದ್ದೀವಿ. ನೀನು ಆರಾಮಾಗಿ ಮಲ್ಕೋ, ರೆಸ್ಟ್ ಮಾಡು, ಟೆನ್ಷನ್ ತಗೋಬೇಡ. ಒಬ್ಬಳೇ ಇದ್ದಾಗ ಅಳ್ಬೇಡ, ನಾನು ಲಕ್ಷ್ಮಣ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ. ನೀನು ಎಷ್ಟೇ ದೂರ ಇದ್ದು ನಮ್ಮ ಮನ್ಸಿಗೆ ಹತ್ರವಾಗೇ ಇರ್ತೀಯಾ, ಆಮೇಲೆ ಅಷ್ಟೇ. ನನ್ನ ಫೇವ್ರೆಟ್ ಲಿಪ್ಸ್ಟಿಕ್ ಗೈಸ್ ಇದು. ತೋರಿಸು ಒಂದು ನಿಮಿಷ. ಕಾರಲ್ಲಿ ಇತ್ತಾ ನಿಮ್ಮದು? ಇದು ನಾನು ಒಂದು ತಗೋಬೇಕು ಗೈಸ್. ಇದು ಬಂದು ನಾಯ್ಕದು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಲಚ್ಚೂಸ್ ಪ್ರಪಂಚ ಕನ್ನಡ ವ್ಲಾಗ್. ಸೊ ಗೈಸ್, ಸುಮಾರಷ್ಟು ಜನ ಕಾಮೆಂಟ್ ಮಾಡ್ತಾ ಇದ್ದೀರಾ, ಮೆಸೇಜ್ ಮಾಡ್ತಾ ಇದ್ದೀರಾ. ಇನ್ಫ್ಯಾಕ್ಟ್ ನಂದಿಗೂ ಹೋಗ್ಬಿಟ್ಟು ಮೆಸೇಜ್ ಮಾಡ್ತಾ ಇದ್ದೀರಾ ನಿಮ್ಮ ಮದುವೆ ವ್ಲಾಗ್ಸ್ನ ಹಾಕಿ ಅಂತ. ಫ್ರೆಂಡ್ಸ್, ನಿಜವಾಗ್ಲೂ ಸಾರಿ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಸೊ ಖಂಡಿತವಾಗ್ಲೂ ಇವತ್ತಿಂದ ನಾವು ಸ್ಟಾರ್ಟ್, ಅಂದರೆ ಇವತ್ತಲ್ಲ, ನಾಳೆಯಿಂದ ಮೋಸ್ಟ್ಲಿ ಸ್ಟಾರ್ಟ್ ಮಾಡ್ತೀವಿ. ಸೊ ಇವತ್ತು ಬಂದು ಲಾಸ್ಟ್, ಅಂದರೆ ಒಂದು ಲಾಸ್ಟ್ ಚಿಕ್ಕಪೇಟೆ ವ್ಲಾಗ್ ಅಂತಾನೆ ಹೇಳ್ಬೋದು. ಸೊ ಇವತ್ತು ಬಂದು ನಾವು ಮದುವೆ ರಿಟರ್ನ್ ಗಿಫ್ಟ್ಸ್ ಏನು ತಗೊಂಡಿದ್ದೀವಿ ಆ ಒಂದು ಮಾತ್ರ ನಾನು ತೋರಿಸ್ತಿರೋದು. ಅದೊಂದು ಪೆಂಡಿಂಗ್ ಇತ್ತು, ಮಿಕ್ಕಿದ್ದೆಲ್ಲ ನೆಕ್ಸ್ಟ್ ಬಂದು ಚಪ್ಪದ ಶಾಸ್ತ್ರ, ಅರ್ಶಿನ ಶಾಸ್ತ್ರ, ಬಳೆ ಶಾಸ್ತ್ರ, ಮದುವೆ ರಿಸೆಪ್ಷನ್ನು ಅವೆಲ್ಲ ವ್ಲಾಗ್ಸ್ ಬರುತ್ತೆ. ಸೊ ಯಾಕೆ ಇಷ್ಟು ಲೇಟು ಅಂತಂದರೆ ಫ್ರೆಂಡ್ಸ್, ಮನೇಲಿ ಓಡಾಡೋರೆ ನಾವು, ಓಕೆನಾ. ಇವಾಗ ನಾವು ವ್ಲಾಗ್ಸ್ ಮಾಡ್ಕೊಂಡು ಕೂತ್ಕೊಂಡ್ರೆ ತುಂಬ ಕಷ್ಟ ಆಗುತ್ತೆ ಬೇರೆ ಮದುವೆಗೆಲ್ಲ ಪ್ರಿಪರೇಷನ್ಸ್ ಮಾಡೋಕ್ಕೆ. ಆ್ಯಂಡ್ ನಮ್ಮದೇ ಅಂತ ಯಾವುದೇ ಟೀಮ್ ಇಲ್ಲ, ಓಕೆನಾ. ಎಡಿಟಿಂಗ್ಗೆ ಒಬ್ಬರು, ಶೂಟ್ ಮಾಡೋಕ್ಕೆ ಒಬ್ಬರು, ಆ ರೀತಿ ನಮ್ಗೆ ಯಾವುದೇ ಟೀಮ್ ಇಲ್ಲ. ಸೊ ನಾವೇ ಎಲ್ಲ ಮಾಡಬೇಕು. ಆ್ಯಂಡ್ ಮಕ್ಳನ್ನ ಇಟ್ಕೊಂಡು ಮನೆಯದೆಲ್ಲ ನೋಡಿ, ಮದುವೆಗೆ ನೋಡಿ ವ್ಲಾಗ್ಸ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಯಿತು. ಸೊ ಅದಕ್ಕೇ ವ್ಲಾಗ್ಸ್ ಮಾಡೋಕ್ಕಾಗಿಲ್ಲ. ಬಟ್ ಆದಷ್ಟು ನಮ್ಮ ಕೈಲಿ ಎಷ್ಟು ರೆಕಾರ್ಡ್ ಆಗುತ್ತೆ ಆದಷ್ಟು ರೆಕಾರ್ಡ್ ಮಾಡಿದ್ದೀನಿ. ಸೊ ಅದನ್ನೆಲ್ಲ ನಾವು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ. ಸೊ ಪ್ಲೀಸ್ ಯಾರು ಬೇಜಾರು ಮಾಡ್ಕೋಬೇಡಿ. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ ಸದಾ ನನ್ನ ಮೇಲೆ, ಅಕ್ಕ ಮೇಲೆ, ಹಾಗೂ ಮೋಹನ್ ಮೇಲೆ, ಹಾಗೂ ನನ್ನ ತಂಗಿ ಮೇಲೆ ಹೀಗೆ ಇರಲಿ, ಓಕೆನಾ. ಸೊ ಬನ್ನಿ ಗೈಸ್, ಇವಾಗ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತೀನಿ. ಹಾಯ್ ಗಾಯ್ಸ್, ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಆ್ಯಂಡ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಗೈಸ್. ಈ ಒಂದು ವ್ಲಾಗ್ ಏನಪ್ಪ ಅಂದರೆ ಆಲ್ಮೋಸ್ಟ್ ಇನ್ನೇನು ಮದುವೆ ಹತ್ತತ್ರ ಬಂದೇ ಬಿಡ್ತು. ಸೊ ಇವತ್ತಿನ ವ್ಲಾಗ್ ಬಂದು ನಾವು ಮದುವೆಗೋಸ್ಕರ, ನನಗೆ ಒಂಥರ ಅನಿಸ್ತಾ ಗೈಸ್. ಇವತ್ತಿನ ವ್ಲಾಗ್ ಏನು ಗೊತ್ತಾ? ಸೊ ನಾವು ಮದುವೆಗೋಸ್ಕರ ತಾಂಬೂಲ ತರಕ್ಕೆ ಅಂತ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಐ ಗೆಸ್ ಇದು ಒಂದು ಕೊನೆಯ ಶಾಪಿಂಗ್ ವ್ಲಾಗ್ ಆಗಿರುತ್ತೆ, ಅಥವಾ ಇದಾದ್ಮೇಲೂ ಹೋಗ್ಲೂಬಹುದು. ಬಟ್ ಇದೇ ಲಾಸ್ಟ್ ಅಂತ ಮೈಂಡಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಏನಾದರೂ ಒಂದು ಸಣ್ಣ ಪುಟ್ಟ ಐಟಮ್ಸ್ ತಗೋಬೇಕು, ಪರ್ಚೇಸಿಂಗ್ ಏನಾದರೂ ಅದನ್ನ ತಗೋಬಿಡ್ತೀವಿ. ಬಟ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ತಾಂಬೂಲ ತರಕ್ಕೆ, ಅಂದರೆ ರಿಟರ್ನ್ ಗಿಫ್ಟ್ ತರಕ್ಕೆ ಅಂತ ಹೋಗ್ತಿರೋ ವ್ಲಾಗ್ ಇದು, ಓಕೆನಾ. ಸೊ ನಾವು ಮದುವೆಗೆ ಏನು ಕೊಡ್ತೀವಿ ಅಂತ ನಮ್ಮ ಅಮ್ಮಂಗೆ ಕೇಳೋಣ. ಅಮ್ಮ ಹೇಗಿದ್ದೀರಾ? ಎಲ್ಲರೂ ಸಕಲಾಗಿದ್ದೀವಿ ಮಮ್ಮಿ. ಏನು ಇಷ್ಟೊಂದು ಬಿಳಿ ಕೂದಲು ಬಂದ್ಬಿಡ್ತಲ್ಲ ಅಮ್ಮಿ ನಿಂಗೆ? ಇಷ್ಟು ಬೇಗ ಹೆಂಗ್ ವಯಸ್ಸಾಯ್ತು ಮಮ್ಮಿ? ಸರಿ, ಇವತ್ತಿನ ಸಮಾಚಾರ ಎವರ್ ಗ್ರೀನ್ ಗೈಸ್. ನಮ್ಮಮ್ಮ ಬಿಳಿ ಸುಣ್ಣ ಬಿಳಿ ಸುಣ್ಣ ನೋಡ್ಬಿಡಿ, ಏಕ ಕಮಿಂಗ್ ಬ್ಯಾಕ್. ಟೆಲ್ ಮಿ ವಾಟ್ಸ್ಆಪ್, ಇವತ್ತಿನ ಸಮಾಚಾರ ಏನು? ಇವತ್ತಿನ ಸಮಾಚಾರ ತುಂಬಾ ಚೆನ್ನಾಗಿ ಅಡಿಗೆ ಆಯ್ತು, ಊಟ ಮಾಡ್ದು, ನಮ್ ಕಾಯಕ ಬಂದಿತ್ತು, ಊರ್ಗ್ ಹೋಯ್ತು. ಅದಾದ್ಮೇಲೆ ಸ್ವಲ್ಪ ಮಾರ್ಕೆಟ್ಗೆ ಹೋಗ್ಬೇಕು. ಮಾರ್ಕೆಟ್ಗೆ ಹೋಗಿ ತಾಂಬೂಲ ಕವರು, ಡಬ್ಬಗಳು ಅವೆಲ್ಲ ತರಬೇಕು. ಸೊ ತಾಂಬೂಲಗೆ ಇವಾಗ ಏನ್ ಕೊಡ್ಬೇಕು ಅಂತ ಪ್ಲಾನ್ ಮಾಡಿದೀವಿ. ತಾಂಬೂಲಗೆ ಲೇಡೀಸ್ಗೆಲ್ಲ ಒಂದ್ ಡಬ್ಬ ಚಾಕ್ಲೇಟು, ಎಲೆ ಅಡಿಕೆ. ಗಂಡಸರುಗಳಿಗೆ ಇಲ್ಲಾಂದ್ರೆ ಒಂದು ಆಪಲ್, ಒಂದು ಆರೆಂಜ್ ಆ ತರ ಕೊಡಬೇಕು, ಇಲ್ಲಾಂದ್ರೆ ಒಂದು ಕಾಯಿ ಕೊಡ್ಬೇಕು, ಆ ರೀತಿ ಅನ್ಕೊಂಡಿದೀವಿ. ಕಾಯಿ ಕೊಡ್ಲಾಂದ್ರೆ 2 ಹಣ್ಣು, 2 ಹಣ್ಣು ಕೊಟ್ಟಿಲ್ಲ ಅಂದ್ರೆ ಒಂದು ಕಾಯಿ, ಎಲೆ ಅಡಿಕೆ. ಸರಿ. ಸೊ ಗಂಡಸರಿಗೆ ಕಾಯಿ, ಎಲೆ ಅಡಿಕೆ, ಹೆಂಗಸರಿಗೆ ಒಂದು ಟಿಫಿನ್ ಬಾಕ್ಸು ಅಥವಾ ಬಟ್ಲು, ಆ ರೀತಿ ಏನಾದ್ರು ನಮ್ ಬಜೆಟ್ ಅಲ್ಲಿ ಏನ್ ಬರುತ್ತೆ ಅದು ತಗೋಬೇಕು ಅಂತ. ಓಕೆ ಮಮ್ಮಿ, ಮತ್ತೆ ಇನ್ನೇನು ಬೇರೆ ಲಿಸ್ಟ್ ಏನಿದೆ? ಅದೇ ದಾರೆ ಸಾಮಾನೆಲ್ಲ ಕೊಟ್ಟವ್ರೆ, 500 ಕಳಿಸವ್ರೆ. ಅದನ್ನ ನೋಡ್ಬೇಕು ಇವತ್ತು ಆಗುತ್ತಾ ಇಲ್ಲ. ಇನ್ನೊಂದ್ ದಿವಸ ಚೆತ್ತು ಪ್ರವೀಣ್ ಏನಾರ ಬಂದು ನಿನ್ ಮದುವೆ ಪ್ರವೀಣ್ ಕರ್ಕೊಂಡು ಹೋಗಿದ್ದೆ. ಪ್ರವೀಣ್ ಆಗಲ್ಲ ಬಿಡು, ಇನ್ನೊಂದ್ ದಿವಸ ಬುಧವಾರ ಹೋಗ್ತಾಗತ್ತೆ, ಬರ್ಬೇಕಾಗತ್ತೆ. ನೆಕ್ಸ್ಟ್ ಬುಧವಾರ ಅಂದ್ರೆ ದಾರೆ ಸಾಮಾನು ಇನ್ನೇನು ಅರ್ಶಿನ, ಕುಂಕುಮ, ಕಾಯಿ ಅಲ್ಲಿಗೆ ಹೋದ್ರೆ ಚೆನ್ನಾಗಿ ಗೊತ್ತಿಲ್ಲ. ಅದೇನೋ ಅಲ್ಲ, ಅದೆಲ್ಲ ಗದ್ಗೆ ಅಂಗಡಿಲಿ ಸಿಗಲ್ವಾ? ಗೊತ್ತಿಲ್ಲ, ನೋಡೋಣ, ಫೈನಲ್ ಕೇಳ್ತೀನಿ. ಅಕ್ಕ ರೆಡಿನಾ ನೀವು? ನಿಮ್ ತಂಗಿ ಮದ್ವೆ ಜೋರಾಗಿ ಮಾಡ್ತಾ ಇದೀರಾ ಅಂತ ಕೇಳ್ಪಟ್ಟೆ. ಜೋರೇ, ಬಟ್ ಇವತ್ತು ನಂಗೆ ಹುಷಾರಿಲ್ಲ ಅಷ್ಟೇ. ಏನಾಗಿದೆ ಅಕ್ಕ? ಯಾಕೆ? ನಮ್ಮ ಅಕ್ಕಗೆ ಸ್ವಲ್ಪ ಸ್ಟಮಕ್ ಪೇನ್ ಗೈಸ್, ಬಟ್ ದಟ್ಸ್ ಓಕೆ. ನೋಡಿ, ಆದ್ರೂ ನನ್ನ ತಂಗಿ ಮದ್ವೆ ಯಾವ ಪೇನ್ ಇದ್ರು ನಾವು ಮಾಡ್ಲೇಬೇಕು ಅಂತ ಅನ್ಕೊಂಡು ಜೈ ಅನ್ಸ್ತಾವಳೆ. ಒಂದ್ ಮಾತ್ರೆ ನುಂಗಿ ಅಷ್ಟು ಪೇನು, ಅಷ್ಟು ಹೊಟ್ಟೆಯೊಳಗೆ ನನ್ನ ಪಾಪು ನನ್ನ ಸಿಂಬಾನ ಇಟ್ಕೊಂಡು ನೋಡಿ. ಇವಾಗ ಸಿಮ್ ನನ್ ಮಗ ನೋಡಿ ಫೋನ್ ನೋಡ್ತಾನೆ, ಹೆದರ್ಕೊಂಡ್ಬಿಟ್ರೆ ಹೆಂಗೆ ನನ್ನ ತಂಗಿ ಮದ್ವೆಗೆ ಅಲ್ವಾ? ಅಕ್ಕ ಅಂತ ಅನ್ಸ್ಕೊಂಡಿದೆ ಅಂತಂದ್ರೆ ಅವೆಲ್ಲ ಮಾಡ್ಲೇಬೇಕಲ್ವಾ, ನಿನ್ ಕರ್ತವ್ಯಗಳು. ನೋಡಿ ಗೈಸ್, ನೋಡಿ
ಏಯ್ ತಂಗಿ, ನನ್ನ ತಂಗಿಯ ಮದುವೆ. ನನ್ನ ತಂಗಿಯ ಮದುವೆ. ನಾನು ಯಾವಾಗ್ಲಿಂದ ಮಲ್ಕೊಳ್ಳೋ ಟ್ರೈ ನಿದ್ದೆ ಬಂದಾಗಲೇ ನಂದು ಯಾಕೋ ಕನ್ಸಲ್ಲಿ ಅಂತಾನೆ ಯೋಚನೆ ಮಾಡ್ತಿರ್ಬೋದು. ಏನು ಯೋಚನೆ ಮಾಡ್ತಲ್ಲ ನಂದು ನಿಂಗೆ ಏನಾದ್ರು ಬೇಕೇನೆ? ನಂದು ಏನು ಬೇಡ. ನೀನ್ ಲಿಸ್ಟ್ ಕೊಡ್ತೀನಿ ಅಂತ ಅಂದಿದ್ದಲ್ಲ, ಸುಮ್ಮನೆ ಹೇಳ್ದೆ. ಸೀರಿಯಸ್ ಆಗಿ ಕೇಳ್ತಾ ಇದೀನಿ. ಬೇಕು. ಕರೆಕ್ಟಾಗಿ ಹೇಳಲೆ. ಕಡೆ ಬೇಕು. ಏನ್ ಬೇಕು ಹೇಳು? ನೀನ್ ಜಗಳ ಮಾಡ್ದಲ್ಲೇ ಸಮಾಧಾನ ಇಂದ ಬಾಯಿ ಮುಚ್ಕೊಂಡೆ. ನಂದು ಸೀರಿಯಸ್ ಆಗಿ ಬೇಕು ಹೇಳ್ತಾ ಇದೀನಿ. ನಿಂಗೆ ಏನಾದ್ರು ಲಿಸ್ಟ್ ಬೇಕು ಅಂತ. ನೀನು ಜಗಳ ಆಡ್ದಳೆ ಸಮಾಧಾನ ಸಿಕ್ತಾಕ ಎಲ್ಲಿತ್ತದು? ನಮ್ ಕಾರ್ ಅದ್ ಯಾವ್ದು ಮೂಳೆ ಇತ್ತು ಗೈಸ್. ನಮ್ಮ ಅಕ್ಕ ನನ್ ಮೇಲೆ ಹಾಕಿದ್ಲು, ನಾನು ಲಿಪ್ಸ್ಟಿಕ್ ನಿನ್ ಕಳ್ದಿಯಾ, ನಾನು ಲಿಪ್ಸ್ಟಿಕ್ ನಿನ್ ಅಕ್ಕ ನಿಜವಾಗಿ ನಂಗೆ ಹೇಳಿದೆ ಅಕ್ಕ, ಲಿಪ್ಸ್ಟಿಕ್ ಎಲ್ಲೋ ಹಾಕಿದ್ಯಾ ಗೊತ್ತಿಲ್ಲ ಅಂತ ಹೇಳಿ. ನನ್ನ ಫೇವ್ರೆಟ್ ಲಿಪ್ಸ್ಟಿಕ್ ಗೈಸ್. ತೋರ್ಸು ಒಂದ್ ನಿಮಿಷ. ಕಾರಲ್ಲಿ ಇತ್ತಾ ನಿಮ್ದು? ಇದು ನಾನು ಒಂದು ತಗೋಬೇಕು ಗೈಸ್. ಇದು ಬಂದು ನೈಕಾದು, ಬಟ್ ಸಖತ್ತಾಗಿದೆ ಲಿಪ್ಸ್ಟಿಕ್. ನಂಗೆ ತುಂಬಾ ಇಷ್ಟ ಈ ಲಿಪ್ಸ್ಟಿಕ್. ಶೇಡ್ ಬಂದು 29M ಗೈಸ್. ನೋಡ್ಬಿಡಿ, ತೋರ್ಸು ಒಂದ್ಸತಿ. ನೋಡಿ ಇದೇ ಶೇಡು. ನಮ್ಮ ಲಿಪ್ಸ್ಟಿಕ್ನ ನೀವು ನಂಬಕ್ಕೆ ಹೋಗ್ಬಿಡಿ, ಬಿಕಾಸ್ ನಾವು 1, 2, 3 ಲಿಪ್ಸ್ಟಿಕ್ ಹಾಕಲ್ಲ. 3 ಲಿಪ್ಸ್ಟಿಕ್ ಸಿಕ್ಕಿದ್ರೆ ಅದೆಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಶೇಡ್ ಮಾಡ್ತೀವಿ. ಸಿಕ್ಕಿಲ್ಲ ಅಂದರೆ ಸಿಕ್ಕಿದ್ನ ಹಾಕ್ತೀವಿ. ಬಟ್ ನಮ್ಮ ಲಿಪ್ಸ್ಟಿಕ್ ಆಲ್ಮೋಸ್ಟ್ ರೆಡ್ ಕಲರು, ಪಿಂಕ್ ಕಲರು ಅದೇ ರೀತಿ ಇರುತ್ತೆ. ಬಿಕಾಸ್ ಓಕೆ ನಂದು. ಸೊ ನಾನು ನಿಮ್ಮ ಮದುವೆಗೆ ತಾಂಬೂಲ ತರಕ್ಕೆ ಹೋಗ್ತಾ ಇದ್ದೀವಿ. ನೀನು ಆರಾಮಾಗಿ ಮಲ್ಕೋ, ರೆಸ್ಟ್ ಮಾಡು, ಟೆನ್ಷನ್ ತಗೋಬೇಡ. ಒಬ್ಬಳೇ ಇದ್ದಾಗ ಅಳ್ಬೇಡ, ನಾನು ಲಚ್ಚುನ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ. ನೀನು ಎಷ್ಟೇ ದೂರ ಇದ್ದು ನಮ್ಮ ಮನ್ಸಿಗೆ ಹತ್ರವಾಗೇ ಇರ್ತೀಯ. ಆಮೇಲೆ ಅಷ್ಟೇ. ಆಮೇಲೆ ಇನ್ನ ಡವ್ ಮಾಡು. ಓಕೆ ಗೈಸ್, ಬನ್ನಿ ಇವಾಗ ಚಿಕ್ಕಪೇಟೆ ಸಿಗೋಣ. ತಡಾನ್. ಮಮ್ಮಿ ಇವಾಗ ಏನು ತಗೋತಿರೋದು? ಗಂಟೆ ಅದು ತಗೊಂಡ್ರೆ ಜೋಡಿ ತಗೋಬೇಕು. ಜೋಡಿ ಮೀ ಪ್ಲೇನ್ ತಗೊಮ್ಮಿ. ಏನ್ ಗೊತ್ತಾ, ಈ ಕಾರ್ನರ್ ಅಲ್ಲಿ ತೊಳೆಯಕ್ ಆಗಲ್ಲ. ಆಮೇಲೆ ಪ್ಲೇನ್ ಕೊಡಿ ಸರ್. ಇಲ್ಲ ಐತಮ್ಮಿ ಪ್ಲೇನು. ಅದೇನೇ ಹೇಳಿದೆ, ಆ ಥರದ್ದಲ್ಲ. ಮಮ್ಮಿದು ಏನು ಕೇಳು. ಆ ಜರ್ಮನ್ ಸಿಲ್ವರ್ ಐತಲ್ಲ ನಮ್ಮ ಹತ್ರ. ಅದನ್ನ ಕೇಳ್ತಾ ಇಲ್ಲ, ಇದು ಏನು ಅಷ್ಟೊಂದು ಏನಿಲ್ಲ, ಡಿಸೈನ್ ಚೆನ್ನಾಗಿದೆ. ಇನ್ನೊಂದು ರೌಂಡ್ ದೊಡ್ಡದೇ ತಗೋ ಸಾಕಾ. ಅದೊಂದು ಮತ್ತೆ ಗಂಟೆ ಯಾವ ತಗೊಂಡ್ರಿ ನೀವು ಅವಾಗಲೇ? ಇದ್ರ ಮೂತಿ ಸ್ವಲ್ಪ ಇನ್ನೂ ಚೆನ್ನಾಗಿದ್ರೆ ಚೆನ್ನಾಗಿರುತ್ತೆ. ವಾವ್, ಸಖತ್ತಾಗಿದೆ ಲಕ್ಷ್ಮಿ. ಬಟ್ ಇದಕ್ಕಿಂತ ನಂಗಿದೆ ಗಣೇಶನೇ ಇಷ್ಟ. ಮೇಲ್ಗಡೆ ಇದೆಲ್ಲ ಬಂದೈತಲ್ವಾ ಮಮ್ಮಿ? ಆದ್ರೂ ಬೆಳ್ಳಿನ ತಗೋತಾ ಇದ್ದೆ, ಇವಾಗ ಮತ್ತೆ ಕಂಚಿಗೆ ಬಂದಲ್ಲ ಮಮ್ಮಿ. ಕಂಚಿಂದ ಇಡಬೇಕು, ಚೆನ್ನಾಗಿರುತ್ತೆ ಅಂತನಾ? ಚೆನ್ನಾಗಿದೆ ಗಣೇಶನೇ, ಒಂಥರ ಡಿಫ್ರೆಂಟ್. ಸರ್ ಇದ್ರಲ್ಲೇನೆ ಈ ಕಲರ್ ಇಲ್ವಾ? ಇದು ಕಲರ್ ನಮ್ಮಿ ಒಂಥರ ಸ್ವಲ್ಪ ಇದಾಗ್ಬಿಟ್ಟೈತೆ. ಈ ಕಲರ್ ಆಂಟಿಕ್. ಇದು ಹಂಗೆ ಮಣ್ಣಿನ ದೀಪನೇ ಇದ್ರೊಳಗೆ ಇಟ್ಬಿಡ್ಬೋದು ಗೈಸ್. ಈ ದೀಪ ನೋಡಿ ಎಷ್ಟು ಚೆನ್ನಾಗಿದೆ ಗಣೇಶಂದು, ಸಖತ್ತಾಗಿದೆ. ಹಿಂದೆ ಅಮ್ಮ, ಹಿಂದೆ ತೋರಿಸು. ಬರೀ 2000 2000 ತೂಕ ಇದೆ ನೋಡಿ. ಹಂಗೆ ಹಂಗೆ ಇಟ್ಟಿರು. ತಗೊಳ್ಳುವಾಗ ಈಗಲೇ ತಗೊಂಡ್ಬೇಕು ಅಷ್ಟೇ. ಆಮೇಲೆ ಇನ್ನೊಂದು ಸಲ ತಗೊಳಕ್ಕೆ ಬರ್ತೀನಿ ಶುಕ್ರವಾರ. ಗೈಸ್ ನಮ್ಮ ಹೊಸಲೆ ಗಿಡಕ್ಕೆ ಇದ್ರದ್ದು ದೀಪ ತಗೋತಾವ್ರೆ. ಇನ್ನೊಂದು ಸ್ಟೆಪ್ ಇದೆ, ಚೆನ್ನಾಗಿದೆ ಸೋನಿ ಇದು. ಚೆನ್ನಾಗಿ ಕೊಡ್ತೀನಿ ದೀಪ. ಇದ್ರ ಮೇಲೆ ಮುಸ್ಲ ಕೊಡ್ತೀನಿ. ದಾರಿ ಹರಿಯಿಂದ ಬಂದರೆ ಮಕ್ಕಳಿಗೆ 2 ಸೈಡ್ಗೆ ಹಾಕ್ಬೇಕು. ಲೆಫ್ಟ್ ಹ್ಯಾಂಡ್ ರೈಟ್ ಸೈಡ್ಗೆ. ಓ, ಗಾಳಿ ಗೀಳಿ ಎಲ್ಲ ಏನು ಇದಾಗಲ್ಲ. ಚೆನ್ನಾಗಿದೆಯಲ್ಲ? ಇದೆಷ್ಟು 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 ಇದೆಷ್ಟು
ಫ್ರೆಂಡ್ಸ್ ಇದು ನೋಡಿ, ಇದು ಹೆಂಗೆ ಕಾಣಿಸ್ತದೆ ಗೊತ್ತಾ, ಲೈಕ್ ಪುರಾಣ ಕಾಲದಲ್ಲಿ ಯೂಸ್ ಮಾಡ್ತಾ ಇದ್ರಲ್ಲ ಆ ರೀತಿ ಒಂದು ಫೀಲ್ ಕೊಡ್ತಾ ಇದೆ. ಇದು ಬಂದು ಫುಲ್ ಆ್ಯಂಟಿಕು, ಬಟ್ ಆ ಟೈಮಲ್ಲಿ ಆ ಕಾಲದಲ್ಲಿ ಯೂಸ್ ಮಾಡಿ ಇಟ್ಟಿರುವಂಥದ್ದು ಥರ ರೀತಿ ಫೀಲ್ ಕೊಡ್ತಾ ಇದೆ. ಸಖತ್ತಾಗಿದೆ ನೋಡಿ. ಇದು ಬಂದು ಪಾಲಿಶು ಇವಾಗ್ಲಿಂದು. ಇದು ಬಂದು ಆ್ಯಂಟಿಕ್ ಪೀಸು. ಸಖತ್ತಾಗಿದೆ ಅಲ್ವಾ? ವಾರ ದಿನ ಹಚ್ಚಬೇಕು. ಆಯ್ತು, ಪ್ರತಿದಿನ ಹಚ್ಚಿದ್ರು ತುಂಬ ಒಳ್ಳೆ. ಇದು ಮಾತ್ರ ಸಖತ್ತಾಗಿದೆ. ಸರಿ, ಇದು ಆಮೇಲೆ ಇಡುವಂತೆ ಇವಾಗ ಅದನ್ನೆಲ್ಲ ಪ್ಯಾಕ್ ಮಾಡ್ತಾ ಇದ್ದಾರೆ. ಓಕೆ ಗೈಸ್, ಸೊ ಇಷ್ಟೆಲ್ಲ ನಾವು ತಗೋತಾ ಇದ್ದೀವಿ. ಒಂದು ತಟ್ಟೆ, ಒಂದು ದೀಪ. ಏನು ದೀಪ ಇದು? ಅದು ದೀಪ ಅಷ್ಟೇ. ಮಾಮೂಲಿ ದೀಪ, ಕಾಮಾಕ್ಷಿ ದೀಪ ಅಲ್ಲ, ಮಾಮೂಲಿ ದೀಪ, ಗಂಟೆ ಮತ್ತೆ 2 ದೀಪ. ಸೊ ಈ ದೀಪ ಬಂದು ನಮ್ಮಮ್ಮ ಹೊಸಲಿಗೆಲ್ಲ ಇಡೋಣ, ಚೆನ್ನಾಗಿರುತ್ತೆ. ಪ್ರತಿ ವಾರ ಶುಕ್ರವಾರ ಅಥವಾ ಡೈಲಿ ಇಟ್ಟರು ಒಳ್ಳೇದೇನೆ, ಶುಕ್ರವಾರ ಇಟ್ಟರೆ ಇನ್ನೂ ಒಳ್ಳೇದು, ಹೊಸಲಿಗೆ ಇಟ್ಟು ಪೂಜೆ ಮಾಡೋಣ ಅಂತ ಅನ್ಕೊಂಡು ದೀಪ. ನೋಡಿ ಗೈಸ್, ಡಿಸ್ಕೌಂಟ್ ಮಾಡಿಕೊಡ್ತಾರೆ ಸರ್. ಸೊ ಇದು ಬಂದು ಶಾಪ್ ಲೊಕೇಶನು, ಕಾಂಟ್ಯಾಕ್ಟ್ ಮಾಡಿ ಬನ್ನಿ. ಕಲೆಕ್ಷನ್ಸ್ ತುಂಬಾನೇ ಚೆನ್ನಾಗಿದೆ. ಸಾಯಿಬಾಬಾ ಕಾಲಿಗೆ ಮುಟ್ಟು ನಮಸ್ಕಾರ ಮಾಡ್ಕೊಂಡು. ಗೈಸ್, ನಮ್ಮ ಅಕ್ಕದ ಆಸೆ ನೋಡಿ. ಏನೇನಿನ ಆಸೆ? ಈ ಥರದೆಲ್ಲ ಒಂದೊಂದು ತೆಗ್ದು ಇಟ್ಕೊಂಡ್ಬಿಡ್ಬೇಕು ಇವಾಗಲೇ. ಆಮೇಲೆ ಮುಂದೆ ನನ್ನ ಸೊಸೈಟಿಗೆ ಒಂದೊಂದು ಕೊಡ್ಬೇಕು. ಸೊಸೆದಿರ್ಗೆ ಬಾಯಲ್ಲಿ ಮಗಳು ಅಂತ ಬಂತಾ? ಮಗಳು ಹೊಟ್ಟೆಯಿಂದ ಮುಂದೆ ಬಂದ್ರೆ ಏನ್ ಮಾಡ್ತೀಯಾ? ಬಂದ್ರೆ ಇದು ಬೆಳ್ಳಿನಲ್ಲೇ ಕೊಡ್ಸೋದೊಳ್ಳೆ, ಕಂಚಿಂದ ಕೊಡ್ಸೋದು. ಹಂಗಾರೆ ಸೊಸೆಗೆ ಕಂಚಿಂದು. ಸಕ್ಕದಾಗಿದೆ, ಮಸ್ತಾಗಿದೆ. ಅಂದ್ರೆ ಇದ್ರಲ್ಲಿ ಏನ್ ತುಂಬಿ ಇಡೋದು ಸರ್? ಇದು ಏಂತಕ್ಕೆ ಯೂಸ್ ಆಗೋದು? ಇದು ಯೂಸ್ ಅಂದ್ರೆ ಅಕ್ಕಿ ಎಲ್ಲ ಹಾಕ್ತಾರೆ. ಇದು ಯೂಸ್ ಆಗೋದು ಅಕ್ಕಿ. ಇದೆಷ್ಟು? ಇದು 10,000 ಪರವಾಗಿಲ್ಲ ಸರ್, ಅದು ನಿಮ್ ದೀಪ ಕಂಪೇರ್ ಮಾಡಿದ್ರೆ ಬಟ್ ಸಖತ್ತಾಗಿದೆ ಕಣಕ್ಕ ಅಲ್ವಾ? ನಾನು ಪ್ರಾಬಬ್ಲಿ ಫ್ಯೂಚರಲ್ಲಿ ಒಂದು ತಗೊಂಡು ನಮ್ಮ ವರಮಹಾಲಕ್ಷ್ಮಿಗೆ ಏನು ಅದೆಲ್ಲನೂ ಆ ವರಮಹಾಲಕ್ಷ್ಮಿ ಪಾತ್ರೆ ಸಾಮಾನೆಲ್ಲ ಇದ್ರಲ್ಲಿ ಐಡಿಯಾ ಚೆನ್ನಾಗಿದೆ. ಹೆಂಗಿದೆ? ಸೂಪರ್ ಆಗಿದೆ. ಹೆಂಗೆ ನಾವು ಇರೋದ್ರ ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿದೆ. ಅವತ್ತು ಬಂದಿದ್ವಿ, ನಿಂಗೆ ನೆನಪಿದ್ಯಾ? ನಾವು ಏನ್ ಪ್ಲಾನ್ ಮಾಡಿದ್ವಿ ಗೊತ್ತಾ? ಇದು ನಮ್ಮ ಅಕ್ಕ ತೋರಿಸಿದ್ಲಲ್ಲ, ನೋಡಿದ ತಕ್ಷಣ ತುಂಬಾ ಆಸೆ ಆಯ್ತು. ಸರಿನಾ, ಬೆಳ್ಳಿ ಅಂತೂ ಇಷ್ಟೊಂದು ರೇಟ್ ಬೆಳ್ಳಿ ತಗೊಳಕ್ ಆಗಲ್ಲ, ಬಟ್ ಅಟ್ಲೀಸ್ಟ್ ಕಂಚಾದ್ರೂ ತಗೋಬೋದಲ್ಲ ಅಂತ ಅನ್ಕೊಂಡು ಇವಾಗ ಏನ್ ಪ್ಲಾನ್ ಮಾಡಿದೀವಿ ಅಂದ್ರೆ ನಮ್ಮ ಅಮ್ಮನೇ ಹೇಳುತ್ತೆ, ಸ್ವಲ್ಪ ಜೋರಾಗಿ ಹೇಳೋದು. ಏನ್ ಮಾಡಿದೀವಪ್ಪ ಅಂತಂದ್ರೆ, ಈಗ ಅವಳಿಗೆ ಅದೇ ಹುಡುಗಿ ಮನೆ ಕಳಿಸ್ಬೇಕಾದ್ರೆ ಸ್ವೀಟ್ ಎಲ್ಲ ತುಂಬಿ ಕಳಿಸ್ಬೇಕಲ್ವಾ, ಸ್ಟೀಲ್ ಡಬ್ಬಲ್ ಕೊಡೋದಕ್ಕಿಂತ ಇದನ್ನೇ ತಗೊಂಡ್ ಕೊಟ್ಬಿಡೋಣ. ಇದ್ರೊಳಗೆ ಸ್ವೀಟ್ ಎಲ್ಲ ತುಂಬಿಟ್ಟು ಅಂಡ್ ಬುತ್ತಿ ಕಟ್ಟೋದು ಅಂತ ಕರೀತೆ. ಬುತ್ತಿ ಕಟ್ಟೋದು. ಅಂಡ್ ನಂದುಗೆ ಫ್ರೆಂಡ್ಸ್ ಈ ರೀತಿ ಈ ತರ ಹಳೇ ಕಾನ್ಸೆಪ್ಟ್, ಹಳೇ ಸ್ಟೈಲ್ ಎಲ್ಲ ತುಂಬಾ ಇಷ್ಟ ಆಗುತ್ತೆ. ಸೊ ಇವಾಗ ಇದು ನಮ್ಗೆ ಅಂದ್ರೆ ನಮ್ಮ ಮಮ್ಮಿ ಕಡೆಯಿಂದ ಒಂದು ಗಿಫ್ಟ್, ಈ ತರ ಒಂದು ಕಾನ್ಸೆಪ್ಟ್ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಇವಾಗ ನಮ್ಗೆ ಈಗ ಒಂದೇ ಪೀಸ್ ಇನ್ನ ಇದಾವೆ. ಡಿಸೈನ್ಸ್ ಬೇರೆ ಬೇರೆ ತರದೈತಾ? ಸೇಮ್ ಡಿಸೈನ್. ನಂದು ದಿಸ್ ಇಸ್ ಫಾರ್ ಯು. ಚೆನ್ನಾಗಿ ತಿನ್ಕೊಂಡು ನಿಂತ್ಕೊಂಡು ಚೆನ್ನಾಗಿರು, ಖುಷಿಯಾಗಿರು ಅಷ್ಟೇ. ನೀವು ಬೇಕಾದ್ರೆ ಈ ಐಡಿಯಾನ ಉಪಯೋಗಿಸ್ಬೋದು. ಐಡಿಯಾ ಬೈ ಸುಪ್ರಿಯಾ ಗೈಸ್. ಐಡಿಯಾ ಬೈ ಬ್ಲಾಗರ್ ಸುಪ್ರಿಯಾ. ಪ್ಲಾನಿಂಗ್ ಅವ್ರದ್ದು, ಎಕ್ಸಿಕ್ಯೂಷನ್ ಇವ್ರದ್ದು, ನಮ್ದೇನು ಅದೊಳಗಿರುತ್ತೆ. ಚೆನ್ನಾಗಿದೆ ಸರ್, ಒಂದು ತೆಗಿಬೋದಾ? ಕೊಟ್ಟರು ಸ್ವಲ್ಪ ರಿಚ್ ಕಾಣುತ್ತೆ, ಗ್ರ್ಯಾಂಡ್ ಕಾಣುತ್ತೆ. ಚೆನ್ನಾಗಿದೆ. ಇದು ಎಷ್ಟು ಸರ್? ಇದು 35 rupees per piece ಬರುತ್ತೆ. 20 ಪೀಸ್ ಪ್ಯಾಕ್ ಬರುತ್ತೆ. ವೈಟ್ ಈ ಕಲರ್ ಚೆನ್ನಾಗಿದೆ. ಇದು ಏನಂದ್ರೆ ಎಲ್ಲ ಮೈಸೂರು ಸಿಲ್ಕ್ ಕಲರ್, ರೇಷ್ಮೆ ಸಿಲ್ಕ್ ಕಲರ್ ರೇಂಜ್ ಮ್ಯಾಚಿಂಗ್ ಬರುತ್ತೆ ನಿಮಗೆ. ಇದು ಪ್ಯಾಕ್ ಆಫ್ 20ನಾ? ಪ್ಯಾಕ್ ಆಫ್ 20. ಸೊ 5 ಬಾಕ್ಸ್ ತಗೊಳ್ಬೇಕು, 100 ಪೀಸಸ್ ಬೇಕಂದ್ರೆ ಸಾಕು. 250 ಆಗುತ್ತೆ. ಅದಕ್ಕೆ ಸ್ವಲ್ಪ ಚೆನ್ನಾಗಿರೋದು ಬೇಕಂದ್ರೆ ಈ ಥರದ ರೇಂಜಲ್ಲಿ ಇದೆ. 20 ಪೀಸ್ 650 ರೂಪಾಯಿ ಆಗುತ್ತೆ. ಸರ್ ಹೋಲ್ಸೇಲ್ 100 ಪೀಸ್ ಹಾಕಿರಿ ಅದಕ್ಕೆ ಇಲ್ವಾ? 100 ಪೀಸ್ ನೋಡಿ ಗೈಸ್. ಆ್ಯಕ್ಚುಲಿ ಇದ್ರದ್ದು ಬ್ಲೌಸ್ ಪೀಸು ಡಿಸೈನ್ ತುಂಬ ಚೆನ್ನಾಗಿದೆ, ಮತ್ತು ತುಂಬ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಹೆಂಗೆ ಗೊತ್ತಾ, ಕೊಟ್ಟರೆ ಎಲ್ಲ ಹೊಲ್ಸ್ಕೋಬೇಕು. ಚೆನ್ನಾಗಿದೆ. ಹಾಂ, ನಾನೊಂದು ಗ್ರೀನ್ ಅದು ಫಸ್ಟ್ ತೆಗೆದ್ರಲ್ಲ ಅವರು, ಅದು ಹೊಲ್ಸ್ಕೊತೀನಿ. ಕೊಟ್ಟರೆ ಹೊಲ್ಸ್ಕೋಬೇಕು ಸುಮ್ಮನೆ. ಕಲರ್ ಸ್ಯಾರಿಗೆ ಮಮ್ಮಿ ಅದು ತುಂಬ ಚೆನ್ನಾಗಿ ಕಾಣುತ್ತೆ. ಅದು ಮ್ಯಾಮ್ ಒಂದು ಬ್ಯಾಗ್ ಮಾಡಿದ್ರೆ 2 ಬ್ಯಾಗ್ ಮಾಡಿ. ಒಂದು ಬ್ಯಾಗೆ ಮಾಡಿ ಸರ್, ಕ್ಯಾರಿ ಮಾಡೋಕ್ಕಾಗುತ್ತೆ. ತೂಕ ಆಗುತ್ತೆ. ಹೌದಾ? 100%. ಸೊ 160 ಪೀಸಸ್ ಅಂದರೆ ತಿಕ್ಕ ಬಾಕ್ಸ್ ಟೋಟಲಿ 8 ಬಾಕ್ಸ್ ಬರುತ್ತೆ. ಸೊ 4 ಆಯ್ತು, ಹಂಗೆ ಮಾಡಿ, 4 ಮಾಡಿ. ನೋಡಿ 20, 40, 60, 80, 20, 40, 60, 80, 80, 80, 160.
ಸೊ ಫಸ್ಟ್ ಕೆಲಸ ಬಂದ ತಕ್ಷಣ ಮುತ್ತೈದರಿಗೆ ಒಳ್ಳೇದಾಗಿ ಥ್ಯಾಂಕ್ ಯು ಸರ್. ಇನ್ನು ಇಲ್ಲೇ ಇಟ್ಟು ಹೋಗೋಣ ಅಥವಾ ತಗೊಂಡು ಹೋಗ್ಬೇಕಾ? ಮತ್ತೆ ರೋಡಿಗೆ ತಗೊಂಡು ಹೋಗೋಣ, ಇಲ್ಲೇ ಇಟ್ಟು ಹೋಗೋಣ. ನಿಮ್ದೆಲ್ಲ ಕೆಲಸ ಮುಗಿಸ್ಕೊಂಡು ಆಟೋ ಹಿಡಿಬೇಕಾದ್ರೆ ನಿಮ್ಗೆ ಹೌದಾ? ನಿಮ್ಗೆ ಆಟೋ ಸಿಕ್ಕತ್ತೆ. ಬೇರೆ ಕೆಲಸ ಲಗೇಜ್ ತಗೊಂಡ್ಬಂದ್ಬಿಟ್ಟು ಹಂಗೆ ಮಾಡಿ. ಆಟೋದಲ್ಲಿ ಕಳ್ಸ್ಕೊಡ್ತೀವಿ. ಹಿಂಗೆ ಆರಾಮಾಗಿ ಕಳ್ಸಿ. ಇದು ಒಳಗಡೆ ಪಾತ್ರೆ ಎಲ್ಲಿಂದ ಹೋಗೋದು? ಇಲ್ಲಿಂದ ಸೆಕೆಂಡ್ ರೈಟ್. ಸೆಕೆಂಡ್ ರೈಟ್. ಎಷ್ಟು ಬೇಕು? 700. 7 ಬಫರ್ ಒಂದು 50 ರೂಪಾಯಿ ಇಟ್ಕೊಳ್ಳಿ. 50 700 ಸುಮ್ಮನೆ ನಿಂತ್ಕೊಂಡಿರೋದ್ರೆ ಬಫರ್ 700. ನೋಡಿ ಈ ಥರ ಬೇಕಾ? ಈ ಥರ ಬೇಕಾ? 2.5 ರೂಪಾಯಿ ಇದು. 2 ರೂಪೀಸ್ ಇನ್ನು ಬೇರೆ ಕಲರು? ಬೇರೆ ಕಲರ್ ಇದು ಬ್ಲೂ ಕಲರ್ ಅದು ಇದೆ. ಚೆನ್ನಾಗಿದೆ ನೋಡಿ. ಆ ಥರ ಸರ್ ಈ ಥರದ್ದು ಅಲ್ವಾ? ಈ ಥರದ್ದು ಸರ್, ಈ ಥರದ್ದು ಇದು 7 ರೂಪಾಯಿ. ಒಂದು 7 ರೂಪಾಯಿನಾ? ಒಂದು 7 ರೂಪಾಯಿ. 2 ರೂಪಾಯಿ, ಇದು 7 ರೂಪಾಯಿ. ಯಾವ ತಗೊಂಡು ಯಾವ್ದು ನೋಡ್ರಿ ನಿಮ್ಗೆ ಯಾವ್ದು ಇಷ್ಟ ಆಯ್ತು ತೋರಿಸಿ. ನಂಗೆ ಆ್ಯಕ್ಚುಲಿ ಇದು ಬ್ಲೂ ಕಲರ್ ಇಷ್ಟ ಆಯಿತು. ಎಲ್ಲೋಯ್ತು ಇದು? ಇದು ವೈಟ್ ಅದೇ ಕರೆ ಎಲ್ಲ ಕಾಣಿಸುತ್ತೆ ಏನಾದರೂ ಒಂದು. ಇದು ಇದು ಏನು ಒನ್ ಟೈಮ್ ಯೂಸ್ ಅದೇ ಕರೆ ಏನು ವಾಶ್ ಮಾಡಿದ್ದು ಸರ್ ಇದು ಚಿಕ್ಕದಲ್ವಾ? ಇದು हेलो बोलो भैया. ಅಣ್ಣಯ್ಯ ಫೋನಲ್ಲಿ ಬ್ಯುಸಿ ಇದ್ದಾರೆ. किधरा ಅಣ್ಣಯ್ಯ ಹೇಳಯ್ಯ ಎಷ್ಟು ಆಗುತ್ತೆ ಹೇಳಯ್ಯ ಬೇಗ ಬೇಗ ಹೇಳಯ್ಯ. तो घर में लिख रहा था तो यार पूछ दे कौन का ಸೊ ಇವಾಗ ನಮ್ದು ನೆಕ್ಸ್ಟ್ ಶಾಪಿಂಗ್ ಬಂದು ಚಾಪೆ ಗೈಸ್. ಮಮ್ಮಿ ಚಾಪೆ ಗಣ್ಣವ್ರ ಮನೆ ಕೊಟ್ಟು ಕಳ್ಸೋದಾ ಅಥವಾ ನಮ್ಗ? ಅವ್ರಿಗೆ ಮೋಹನ್ ಅವರೇ ನಿಮಗೆ ನಾವು ಚಾಪೆ ತಗೋತಾ ಇದ್ದೀವಿ. ಚಾಪೆ ಮೇಲೆ ಮಲಗಿಸೋದಂತೆ. ಓಕೆ, ಜಸ್ಟ್ ಕಿಡಿಂಗ್. ಓಕೆ ಗೈಸ್, ಇವಾಗ ನಮ್ದು ಒಂದಷ್ಟು ಶಾಪಿಂಗ್ ಆಯಿತು. ಇವಾಗ ಚಾಪೆ ತಗೋತಾ ಇದೀವಿ. ಸೊ ಈ ಚಾಪೆ ಏಕೆ ಅಂತಂದರೆ ಗಣ್ಣವ್ರ ಮನೆಗೆ ಕೊಟ್ಟು ಕಳಿಸ್ತಾರಲ್ಲ ಚಾಪೆ, ಆ ರೀತಿ ಕಾನ್ಸೆಪ್ಟ್ ನಂಗೆ ಗೊತ್ತಿಲ್ಲ ಗೈಸ್. ಬಟ್ ಆ ರೀತಿ ಒಂದು ಶಾಸ್ತ್ರ ಇದೆ ಅನ್ಸುತ್ತೆ. ನಾನು ಮಮ್ಮಿ ಪರ್ಪಲ್ ಕಲರ್ ತಗೊಳಮ್ಮಿ, ಟ್ರೆಂಡಿಂಗ್ ಕಲರ್ ಇವಾಗ ಬೇಡವಾ ಅದು? ಇಲ್ಲ ಅದಿಲ್ಲ. ಸರಿ ಆಯಿತು. ಚೆನ್ನಾಗಿರೋದು ಯಾವ್ದು ಸಿಗುತ್ತೋ ತಗೊಳ್ಳಿ ಅಷ್ಟೇ. ಎರಡುವೆ ಮಮ್ಮಿ ಇವಾಗ ಫಿಕ್ಸ್ ಮಾಡಿದ್ರ ಮುಯ್ಯಲ್ಲ ಏನಂತಾರೆ ಇದನ್ನ? ತಾಂಬೂಲ, ರಿಟರ್ನ್ ಗಿಫ್ಟ್ ಗೈಸ್. ಇವಾಗ ನಾವು ಒಂದು ಡಬ್ಬಾನ ಫಿಕ್ಸ್ ಮಾಡಿದೀವಿ, ಟಿಫಿನ್ ಬಾಕ್ಸು. ಸೊ ಒಂದು ಸ್ಟ್ಯಾಂಡರ್ಡ್ ಸೈಜು, ಆರಾಮಾಗಿ ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ. ಓಕೆ ಗೈಸ್, ನಮ್ಮ ರಿಟರ್ನ್ ಗಿಫ್ಟ್ ಆಯಿತು, ಫಿಕ್ಸ್ ಆಯಿತು. ಈ ಥರ ತೊಗೊಂಡಿದ್ದೀವಿ ಡಬ್ಬ ಈ ಸತಿ. ಹೆಂಗಿದೆ? ಎಲ್ಲ ಅಂಗಡಿಗಳು ಈ ತರ ಡಿಸೈನ್ ಇದ್ದೇ ಇದೆ. ಎಲ್ಲ ಅಂಗಡಿ ಡಕ್ಕನ್ ಮೇಲೆ ನ್ಯೂ ಟ್ರೆಂಡ್. ಅಂದ್ರೆ ಇವಾಗ ಮಮ್ಮಿ ಓಲ್ಡ್ ಇಸ್ ಗೋಲ್ಡ್. ಮಮ್ಮಿ ಫಸ್ಟ್ ಹೆಂಗಿತ್ತಲ್ಲ ಇವಾಗ ಮತ್ತೆ ಅದೇ ಟ್ರೆಂಡ್ ಅಲ್ಲಿ ಬರ್ತಾ ಆ್ಯಂಡ್ ಇದೆ. ಇನ್ನೊಂದು ಇಂಪಾರ್ಟೆಂಟ್ ಗೊತ್ತಾ, ಇಡೀ ಲೇನ್ಸ್ ತಡ್ಕೊಂಡ್ ಬಂದ್ವಿ. ಇವಾಗ ಏನು ಸ್ಟಾಕ್ ಇದೆಯೋ ನಾವು ಅದನ್ನ ಮಾತ್ರ ತಗೊಳಕ್ಕಾಗೋದು. ಬಿಕಾಸ್ ಗ್ಯಾಸ್ ಪ್ರಾಬ್ಲಮ್ ಇಂದ ಸ್ಟಾಕ್ಸೇ Stock ಇಲ್ಲ, ಹೌದು. ಚೆನ್ನಾಗಿರೋ ಡಬ್ಬಗಳು ಸ್ಟಾಕ್ಸ್ ಬರ್ತಾ ಇಲ್ಲ. ಸದ್ಯಕ್ಕೆ ಇವಾಗ ಇರೋ ಸ್ಟಾಕೆ ತಗೊಂಡು ಹೋಗ್ತಾ ಇದೀವಿ. ಅಂಡ್ ಈ ಡಬ್ಬ ಕೂಡ ತುಂಬಾ ಚೆನ್ನಾಗಿದೆ ಕಣೆ. ನಾವು ಯೂಶಲಿ ಬಟ್ಲು ಎಲ್ಲೂ ಕೊಡ್ತಾ ಇಲ್ಲ, ಅದು ಬೇಡ ಅಂತ. ಇಷ್ಟ ಇಲ್ಲ ನಂಗೆ ಕೊಡೋಕೆ. ಟಿಫಿನ್ ಬಾಕ್ಸ್ ಇರಲಿ, ಚೆನ್ನಾಗಿದೆ. बोलो ಓಕೆ ಗೈಸ್, ಫೈನಲಿ ಈ ಟ್ರಂಕ್ ತಗೊಂಡ್ವಿ. ಇದನ್ನ ಇನ್ನೂ ಡೆಕೋರೇಟ್ ಮಾಡೋದಿದೆ. ಇನ್ನೂ ಸ್ವಲ್ಪ ಡೆಕೋರೇಟ್ ಮಾಡ್ಬಿಟ್ಟು ಆಮೇಲೆ ನಾನು ತಂಗಿ ಕೊಡೋಣ. ಅದು ಇದ್ರ ಸಿಕ್ಕಿಲ್ವಾ ಅಮ್ಮಿ? ಕಬ್ಬಣದ್ದು ಅದೆಲ್ಲ ಬಾಂಬೆಲಿ ಸಿಗುತ್ತಂತೆ. ಅದಕ್ಕೆ ಬಾಂಬೆಗೆ ಹೋಗಿ ತಗೋಬರ್ತೀರಾ ಅಂತ ಕೇಳಿದ್ರು ಅವರು. ಇಲ್ಲ ಇದೆ ಸಾಕು ಕೊಡಿ ಅಂತ ತಗೋಬರ್ತಾ ಇದೀವಿ. ಆಯ್ತು ಬನ್ನಿ. ಗೈಸ್ ನನ್ನ ತಂಗಿ ಅರ್ಶಿನ ಶಾಸ್ತ್ರಕ್ಕೆ ಪಿಂಕ್ ಕಲರು. ಅವ್ಳಿಗೆ ಯಾವುದಿಲ್ಲ ಪರ್ಪಲ್ ಡ್ರೆಸ್ ತಾನೇ ಅದು? ಇಲ್ಲ, ಇವಾಗ ಒಂದು ಯೆಲ್ಲೋ ಕಲರ್ ಡ್ರೆಸ್ ಆರ್ಡರ್ ಮಾಡೋಣ. ಮಾಡೋಳ ಎಲ್ಲೋನು ಇವಾಗ ತಗೋಬೇಡ. ಮನೆಗೆ ಮತ್ತೆ ಅದಕ್ಕೆ 2 ತಗೋಬೇಕಾ? ಓ ಹೌದು. ಅಲ್ಲ ಆ ಮನೆ ಅಲ್ಲಿಗೆ ಅಲ್ಲ ಹಾಕೊಂಡಿದ್ದ ನೀವು? ನಾವು ಅವಳು ಹಾಕೋತಾಳ ಅಂತ ಅವಳು ಅಲ್ಲೇ ಅಂತ ಮೇನ್ ಮಾಡ್ಕೊಳ್ಳೋದು. ಹೌದಾ? ಅಲ್ಲ ಪರ್ಪಲ್ ಮತ್ತೆ ಎಲ್ಲೋ ಮ್ಯಾಚ್ ಆಗುತ್ತೆ, ಚೆನ್ನಾಗಿ ಕಾಣಿಸಲ್ವಾ ಮ್ಯಾಮ್? ಇಷ್ಟ ಕಲರ್ಸು